ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಹುರಿದು ರೋಸ್ಟ್ ಮಾಡಕ್ಕೆ ಹೋಗ್ತಿರೋದು ಯಾರ ಮೇಲಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನವರಂಗಿ ಆಟ ಆಡೋ ಕೆಲವು ಸೋ ಕಾಲ್ಡ್ ಡಗಾರ್ಗಳ ಮೇಲೆ. ಚಿತ್ರಗುಪ್ತ, ಡಗಾರ್ ಎಂದರೇನು? ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸು ಫಾಲೋವರ್ಸ್ಗೋಸ್ಕರ 3 ಬಿಟ್ ನಿಂತವ್ರಿಗೆ ಡಗಾರ್ ಎಂದು ಕರೆಯುವರು. ಈಕೆ ಭೂಲೋಕದಲ್ಲಿ ನಂಬರ್ 1 ಡಗಾರ್. ಓಕೆ ಫ್ರೆಂಡ್ಸ್, ಮತ್ತ್ಯಾಕ್ ತಡ, ಈ ಡಗಾರ್ಗಳಿಗೂ ರಘುವೀರ್ ದೇಸಾಯಿಯ ತುಪ್ಪ ಹಚ್ಚಿ ಹಾಕೊಂಡು ಧೆಂಗ್ದವ್ರು ಮಾಡೋಣ ಬನ್ನಿ. ಮಾತ್ ನಿಲ್ಸಿ, ಬೆಂಕಿಲ ಕರ್ಸಲೇ. ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ಅದೇ ಒಂದು ಗಾದೆ ಮಾತಿದೆ ಅಲ್ವಾ, ರೊಟ್ಟಿ ಹಳಸಿತ್ತು ನಾಯಿ ಹಸಿದಿತ್ತು ಅನ್ನೋ ತರ ಆಯ್ತು. ಅಲ್ಲ, ಇವರಿಬ್ರು ಸೇರಿ ಇಷ್ಟು ಕ್ಲೂ ಕೊಟ್ಟರು ಅಂಕಲ್ಗೆ ಇನ್ನೂ ಅರ್ಥ ಆಗ್ಲಿಲ್ವಲ್ಲ. ಏನು ಮ್ಯಾಟರ್ ಇರ್ಬೋದು? ಒಂದು ವೇಳೆ ಅಂಕಲ್ಗೆ ಎಲ್ಲಾ ಗೊತ್ತಿದ್ದು ಸುಮ್ನವನ, ಅಥವಾ ಅಂಕಲ್ಗೆ ಏನು ಗೊತ್ತೇ ಇಲ್ವಾ ಅಂತೀನಿ. ಗೊತ್ತಿದ್ದು ತಪ್ಪು ನಡೀತಿದೆ. ಎಕ್ಸ್ಕ್ಯೂಸ್ ಮೀ, ನೀವು ನಂತರನೇ ಸ್ಟ್ರೈಟ್ ಫಾರ್ವರ್ಡ್. ನಾನು ಸ್ಟ್ರೈಟ್ ಫಾರ್ವರ್ಡ್. ಅಯ್ಯೋ, ಇವಳು ಕಮೆಂಟ್ ಹಾಕೋಣ ಅಂತ ಅಂದ್ರೆ ಇವಳು ಕನ್ನಡ ಬರಲ್ಲ, ಇಂಗ್ಲಿಷಲ್ಲಿ ಕಾಮೆಂಟ್ ಹಾಕೋಣ ಅಂತ ಅಂದ್ರೆ ಇವಳಿಗೆ ಇಂಗ್ಲಿಷೂ ಬರಲ್ಲ. ಇನ್ನ ಇವಳು ಭಾಷೆಯಲ್ಲಿ ಹಾಕೋಣ ಅಂತ ಅಂದ್ರೆ ಇವಳು ಭಾಷೆ ನನಗ್ ಬರಲ್ಲ. ಇಮೋಷನಲ್ ಡ್ಯಾಮೇಜ್. ನೀವು ತುಂಬಾ ಓವರ್. ಇವ್ರು ಹಿಂಗ್ ಆಡ್ತಾ ಇರೋದು ನೋಡಿದ್ರೆ ಯುಗಾದಿ ಅನ್ನೋ ಅಷ್ಟರಲ್ಲಿ ಅಂಕಲ್ಗೆ ಇವಳಿಗೆ ಡಿವೋರ್ಸ್ ಕೊಡೋದು ಗ್ಯಾರಂಟಿ. ಅಥವಾ ಇವು ಹಿಂಗ್ ಆಡ್ತಾ ಇರೋದು ನೋಡಿದ್ರೆ ರಾತ್ರಿ 10:00ವರೆಗೆ TV9 ವಾರೆಂಟ್ ಅಲ್ಲಿ ಬರೋ ತನಕ ಇವಾಗ ಸಮಾಧಾನ ಇಲ್ಲ ಅನ್ಸುತ್ತೆ. ಅಲ್ಲ ಆಂಟಿ, ನಿನ್ ಗಂಡ 6 ಗಂಟೆ ಒಳಗಡೆ ಮನೆಗೆ ಬಂದ್ಬಿಡು ಅಂತ ಹೇಳಿ ರೀಲ್ಸ್ ಮಾಡೋಕ್ ಹೊರಗಡೆ ಕಳ್ಸಿದ್ರೆ ಗಂಡನ್ ಬಿಟ್ಟು ಮಿಂಡನ್ ಜೊತೆ ಸುತ್ತಾಡ್ತಾ ಇದೀಯಾ. ಮತ್ತೆ ನೀನೇ ಮೊದಲು ನೀನೇ ಕೊನೆ ಅಂತ ರೀಲ್ಸ್ ಬೇರೆ ಮಾಡ್ತಾ ಇದೀಯಾ. ಇದನ್ನ ಅಂಕಲ್ ನೋಡಿದ್ರೆ ಅಂಕಲ್ ಮನ್ಸಿಗೆ ಎಷ್ಟು ಬೇಜಾರಾಗ್ಬೇಡ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಅದೇ ಹೇಳಿಲ್ವಾ, ಹಳಸಿರೋ ರೊಟ್ಟಿ ಹಸಿದಿರೋ ನಾಯಿ ಕತೆನೇ ಇಬ್ರದು. ನೀನು ರೇಷ್ಮಾ, ಅವನು ಕರಿಷ್ಮಾ, ನೀವಿಬ್ರು ಜೋಡಿ, ನಾನಾದೆ ಹುತಾತ್. ಆಕಾಶದಲ್ಲಿ ಗರುಡ ಹಿಡ್ಕೋ ನನ್ ತರಡ ಅಂದಂಗ ಆಗೋಯ್ತು. ಅಲ್ಲ, ಒಂದು ವೇಳೆ ತಲೆ ಮೇಲೇನಾದ್ರೂ ಸಾಮಾನ್ ಇರೋದಾಗಿದ್ರೆ ಒಂಟೆನೂ ಬಿಡ್ತಾ ಇರ್ಲಿಲ್ಲ ಅನ್ಸುತ್ತೆ ನಮ್ ಜನ. ಏನ್ರಿ ಇದು? ಓಕೆ, ನೋ ಪ್ರಾಬ್ಲಮ್. ಕರ್ನಾಟಕದ ಪೊಲೀಸರು ನೋಡ್ಲೇಬೇಕಾದಂತ ನಂದೆಲ್ಲಿಡ್ಲಿ ಅಂತ ಎಲ್ಲಾ ವಿಚಾರದಲ್ಲೂ ಮೂಗ್ ತೋರಿಸಿದ್ರೆ ಜನ ದೆಂಗಿ ನಂದಗೋಪಾಲನ್ನ ಮಾಡ್ಬಿಡ್ತಾರೆ. ಇಮೋಷನಲ್ ಡ್ಯಾಮೇಜ್. ನಮ್ ಜನ ಆಲೂಗೆಡ್ಡೆಯಿಂದ ಬಂಗಾರ ತೆಗಿತೀವಿ ಅಂದಾಗ ಜನ ಹೆಂಗ್ ನಂಬಿದ್ರು ಅನ್ನೋದು ನನಗೆ ಇವಾಗ ಅರ್ಥ ಆಗ್ತಾ ಇದೆ. ನಮ್ ಜನಕ್ಕೆ ಶಂಕದಲ್ಲಿ ಮಣ್ಣು ಸಿಕ್ಕರು ಮುತ್ತು ಸಿಕ್ತು ಅನ್ನೋರು ಇದಾರೆ ಅನ್ನೋದಕ್ಕೆ ಈ ವಿಡಿಯೋನೇ ಎಕ್ಸಾಂಪಲ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಯಾರೀ ಗಾಲಕ್ಕೆ ಹೋಗಿಲಿ? ಎಲ್ಲಿರುವುದು? ಪೂರ್ತಿ ಹೆಸರು ನಾನು ಹೇಳ್ತೀನಿ ಕೇಳು. ಗೂಬೆ ತರ ಇದ್ದೋಳ್ನ ಗೊಂಬೆ ಅಂತ ಇಷ್ಟಪಟ್ಟ, ರಂಬೆ ತರ ನಿನ್ನ ಮಾಡ, ಟೀ ಕಾಫಿಗೆ ನೀನ್ ಬಿಟ್ಟೋದಿ ಅವನ್ನ ಹಾಡಲ್ಲೇ ಕೊಡ್ತಾವನೆ ನಿಂಗೆ ಲಾಲಿಪಾಪನ. ಯಾ
ಅಲ್ಲ ನೀನ್ ಈ ಹಾಡಿಂದ ಚಂದನ್ ಶೆಟ್ಟಿಗೆ ಕಾಂಪಿಟೇಷನ್ ಕೊಡೋ ತರ ಇದೆ. ಏನು ಮಾತಾಡಬೇಡ, ನನಗ್ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಎಬ್ಬಲಿ ನಾನು ಮಾಡ್ಬೇಕಂಗೆ ಹೊಡೆದೆ 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 ಹೊಡೆದೆ. ಅಲ್ಲ ನೀನ್ ಹಾಡ್ತಿರೋದ್ ನೋಡಿದ್ರೆ ಸರಿಗಮಾಪ ಆದವರಲ್ಲ, ಸಾರಿ ಗಮಾಪ ಆದವರು ಕೂಡ ನಿನ್ನ ಸೆಲೆಕ್ಟ್ ಮಾಡಲ್ಲ. खराब हो जाएगा, मैं माँ अम्मा बहन पे आ जाऊंगा मैं इनकी. ಗಂಗಾ ನಾಗವಲ್ಲಿಯಾಗಿ ಬದಲಾಗಿರೋದನ್ನು ನೋಡಿದ್ದೆ. ನಿವೇದಿತಾ ಗೌಡ ಪೂರ್ತಿ ಬಟ್ಟೆ ಹಾಕಿದ್ನ ಇವತ್ತೇ ನೋಡ್ತಾ ಇದ್ರು. ಆದ್ರೂ ಏನ್ ಮಾಡ್ತೀರಾ, ನಿನ್ ತಾಯ ಲೇ ಮೊದ್ಲು ನಿನ್ ಬ್ಲೌಸ್ ಸರಿ ಮಾಡ್ಕೊಳ್ಳಿ, ನಿನ್ ಕಿತ್ತೋಗಿರೋ ಬ್ರಾ ಕಾಣಿಸ್ತಾ ಇದೆ. Emotional damage. ಸಾರಿ ಬ್ಯಾಲೆನ್ಸ್ ಇಲ್ಲ, ರೀಚಾರ್ಜ್ ಖಾಲಿಯಾಗಿ 8 ತಿಂಗಳಾಯ್ತು. ನೋ ಇನ್ಕಮಿಂಗ್ ನೋ ಔಟ್ ಗೋಯಿಂಗ್. ನೋಡಪ್ಪ ಚಂದನ್ ಶೆಟ್ಟಿ, ನಿನಗೆ ಒಂದು ಒಳ್ಳೆ ಸಜೆಷನ್ ಕೊಡ್ತೀನಿ, ಕೇಳು. 2 ಹೆಜ್ಜೆ ಗುಳಿಯಿಂದ 4 ಹೆಜ್ಜೆ ಸುಳಿಯಿಂದ ದೂರ ಇರ್ಬೇಕಂತ. ಹಿಂಗ ನಮ್ಮ ಅಜ್ಜ ಯಾವಾಗ್ಲೂ ಹೇಳ್ತಿದ್ದ. ಒಪ್ತೆ ಕಡೆ ಒಪ್ತೆ. ಆಚಾರ ಹೇಳೋರು ಮನ್ಯಾಗ 6 ಮಂದಿ ಹಾದ್ರಿಗಿತ್ತಿಯರಿದ್ರಂತ. ಅಲ್ಲ ಆನೆನ ಹಂಗ ತೊಳೆಯೋ ಬದಲು ಆನೆ ತಿಕಾನಾದ್ರೂ ತೊಳೆದಿದ್ರೆ ಬುದ್ಧಿ ಏನಾದ್ರೂ ಬರೋದೇನು. ಆ ಸೆಕ್ಸಿ ಬೇಬೆ ಇಲ್ಲಿ ಇನ್ನೊಂದು ಸೆಕ್ಸಿ ಬೇಬೆ ಅದೆ, ಆಪಲ್ ತರ ಅದೆ. ಅಲ್ಲ ले करेला उड़ी. ದೆಂಗೋನು ಚೆನ್ನಾಗಿರ್ತಾನೆ, ದೆಂಗಿಸ್ಕೊಂಡೋಳು ಚೆನ್ನಾಗಿರ್ತಾಳ. ಈ ಪ್ರೀತಿ ಪ್ರೇಮ ಮದ್ವೆ ಮಕ್ಕಳು ಅಂತ ಯೋಚನೆ ಮಾಡ್ತಾನಲ್ಲ, ಊಹೆ ಮಾಡ್ಕೊಂತಾನಲ್ಲ, ಅವನು ನಿಜವಾದ ಚೂತ್ಯ ನನ್ನ ಮಗ. ನನಗ ಯಾಕೋ ಸೋಷಿಯಲ್ ಮೀಡಿಯಾ ಬರ್ತಾ ಬರ್ತಾ ಸುಳಿಯರ ಸೋಷಿಯಲ್ ಮೀಡಿಯಾ ಆಗ್ತಾ ಇದೆಯಾ ಅನ್ನಿಸ್ತಿದೆ. 3 ಬಿಟ್ ರಂಡೇರ ಮನ್ಯಾಗ ಯಾರು ಕೇಳೋರಿಲ್ಲ. ನನ್ ಜೊತೆ ಇರಕ್ಕೆ ನಿಯತ್ತಲ್ಲ ಯೋಗ್ಯತೆ ಇರ್ಬೇಕು ಕಣಲೇ. ಲವ್ ಡೇ. ಯಾರವಳು ಹುಡುಗಿ ದೇವತರ ಅವಳೆ? ಸಡನ್ಲಿ ಯಾವ್ದೋ ದೆವ್ವ ನೋಡ್ದಂಗಾಯ್ತು ಗುರು. ಯಪ್ಪೋ, ನನ್ ಜೊತೆ ಇರಕ್ಕೆ ನಿಯತ್ತಲ್ಲ ಯೋಗ್ಯತೆ ಇರ್ಬೇಕು ಕಣಲೇ. ಕಿಪಿ ಯೋಗ್ಯತೆ ಅಲ್ಲ, ಅವನಿಗೆ 7 ಗುಂಡಿಗೆ ಇರಬೇಕು. ಕತ್ಲಾಯ್ತು, ಬೇಗ ಮನೆಗೆ ಸೇರ್ಕೊ. ಯಾರಾದ್ರೂ ಬೆಚ್ಚ ಬಿದ್ದಾರು. ಬರೀ ಇಂತದೆಯ. हमेशा याद रखना, किस्मत और अपनों का कोई भरोसा नहीं है. ಅಯ್ಯೋ ಅದೆಲ್ಲ ತೋರ್ತಾನೆ, ಮೂಡೆಲ್ಲ ಹಾಳು ಮಾಡ್ಬೇಡ. ನಿನ್ನ ಅಜ್ಜಿ ಮದುವೆ ಆದವಳು ನೀನು ಯಾಕೆ ರೀತಿ ಶೋಕ ತೋರ್ಸ್ಕೊಂಡು ಆಡ್ತೀಯ? ಇದ್ರೆ ಅವನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾದ್ರೆ ನಿನ್ ಗಂಡನ ಮುಂದೆ ಆ ಇಂಗ್ಲಿಷ್ ಬಿಟ್ಟೋಗಿರೋ ಕಿತ್ತೋಗಿರೋ ಖರಾಬ್ ನೈಟ್ ಯಾಕೆ ಓಡಾಡ್ತೀಯ? ಇಲ್ಲೆಲ್ಲರೂ ಕಣ್ಕುಕೋತ್ರ ಓಡಾಡ್ತೀಯ ಯಾಕೆ? ಯಾಕೆ ನನಗಿದ್ರ ಒಂಥರ ಸಂತೋಷ. कोई भरोसा नहीं है, ये कभी भी किसी भी वक्त बदल सकते हैं. ಈ ಆಂಟಿನ ಯಾರು ಅಂತ ಅನ್ಕೊಂಡ್ರಿ? ಯಾರು ಇವರು? ಆಂಟಿ ಒಂದು ಜಮಾನ್ದಲ್ಲಿ ಟಿಕ್ ಟಾಕ್ ಸ್ಟಾರ್ ಆಗಿದ್ಲು. ಬೆಂಕಿ ಹಚ್ಬಿಡ್ತೀನಿ ಅಂತ ಇದ್ಲು. ಏನ್ ಹಚ್ತೀಯ? ಬೆಂಕಿನ ಸುಸ್ಸು ಮಾಡಾಡ್ಸ್ಬಿಡ್ತೀನಿ. हमेशा याद रखना. ಐ ಚಿಕಳ್ಳಿ. ವಿಡಿಯೋ ಎಂಡ್ ಆಗೋಕ್ ಮುಂಚೆನೆ ಆಕ್ಟಿಂಗ್ ಸ್ಟಾಪ್ ಮಾಡ್ಬಿಟ್ಲು. ಆಂಟಿ ಎಮೋಷನ್ ನೋಡ್ರಿ, ಎಮೋಷನ್. Emotional damage. सोचा था 2025 आएगा तो नई शुरुआत करूंगा. भाई ये तो शुरू होते ही खत्म हुआ यार. आपकी आखिरी इच्छा क्या है? ವಿಡಿಯೋ ನೋಡಿದ್ರೆ ಆಂಟಿಗೆಲ್ಲೋ ಏಡ್ಸು, ಕ್ಯಾನ್ಸರು, ಕುಷ್ಠರೋಗ ಎಲ್ಲ ಒಟ್ಟೊಟ್ಟಿಗೆ ಬಂದಿದೆ ಅನ್ನೋ ತರ ವಿಡಿಯೋ ಮಾಡೋಳೆ. ನಿಜ ಏನಪ್ಪಾ ಅಂತ ಅಂದ್ರೆ ರಾತ್ರಿ ಟೊಮೊಟೊ ಚಟ್ನಿ, ಕೊತ್ತಂಬರಿ ಸೊಪ್ಪು ಜಾಸ್ತಿ ತಿಂದು ಕಫ ಪಿತ್ತ ಹೆಚ್ಚಾಗಿ ದವಾಖಾನೆಗೆ ಹೋಗೋಳೆ ಅಷ್ಟೇ. ಸಾಯುತನ ಮರೆಯಲ್ಲ ನಾವ ಹುಡುಗರ, ನೀವಾದ್ರೆ ಏನಾತ ಲವ್ ಮಾಡಾಕ ನಮಗ ರಗಡ್ ಹುಡುಗ್ಯಾರ. ಎಲ್ರು ಡಬ್ ಸ್ಮ್ಯಾಶ್ ಮಾಡಿದ್ರೆ ಲಿಪ್ ಸಿಂಕ್ ಮಾಡೋಕೆ ನೋಡ್ತಾರೆ.
ಆದ್ರೆ ಈ ಕಪಿ ಮುಂಡೆದು ಬಾಯಿ ಮುಚ್ಚೋಕೆ ರೆಡಿ ಇಲ್ಲ ಅಂತೀನಿ. ಮತ್ತೆ ಕೈ ನೋಡ್ರಿ ಅವ್ರದ್ದು. ಏನು ಹಿಂಗಾಗ್ಬಿಡಿದೆ ಕೈ, ನಾನೇನೋ ಕೈ ಇಟ್ಕೊಂಡಿದ್ದೆ ಅನ್ಕೊಂಡಿದ್ದೆ. ನಿಂದು ನೀನು ಮಧ್ಯದ ಬೆಲ್ಟ್ ತೋರಿಸಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಅದೇನೋ ಹಿಂಗೆಲ್ಲ ವಕ್ರವಾಗೆಲ್ಲ ತೋರಿಸ್ತಾನಪ್ಪ. ನಾನು ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ ಅಂದಂಗಾಯ್ತು. ಅಜ್ಜಿಗೆ ಈ ವಯಸ್ಸಲ್ಲೂ ಯೌವನದ ಹುಚ್ಚು ಹೋಗಿಲ್ಲ. ಅಜ್ಜಿ ರೇಸ್ ಮಾಡಿ ಸಾಕು, ಮೊದಲು ಬುಡ್ಡಿ ಬಿಡ್ಸೋಗು. ಧರ್ಮಸ್ಥಳದ ಸಂಘ ಸಾಲ ಬೇರೆ ಕಟ್ಟಬೇಕು. ಇಮೋಷನಲ್ ಡ್ಯಾಮೇಜ್. ಈ ವಿಡಿಯೋ ನೋಡಿದ್ಮೇಲೆ ನಮ್ ಇಡೀ ಪುರುಷ ಸಮಾಜವೇ ಬೈದ. ನಿಮ್ಮ ಸಾಮಾನುಗಳಿಗೆ ನೀವೇ ಜವಾಬ್ದಾರರು. ನಮ್ಮ ಅಪ್ಪನ ನಾನು ಹುಟ್ಟಿಲ್ಲ ಕಂಡ್ರೆ ತಂದೆ ಗುಟ್ಟವ್ರು ಅನ್ಕೊಂಡ ನಮ್ಮನ್ ತಂದೆ ಗುಟ್ಟವ್ ನಾನು. ಇಷ್ಟು ಜನ ಅಲ್ಲ, ನಂದಿಲ್ಲ ಕಿತ್ಕೋಬೇಕು, ಕಿತ್ಕೋಬೇಕು. ಬೆಳಿಗ್ಗೆ ಕಿತ್ ಗುಡ್ಡೆ ಹಾಕಿರ್ತೀನಿ, ಬಂದು ಎತ್ಕೊಂಡು ಹೋಗ್ಬಿಡ. ಅದನ್ನ ಕಿತ್ಕೊಳಕದೇನ್ ಸೊಪ್ಪ, ಕಿತ್ಕೋಬೇಕಂತೆ ಬೋಸುಡಿಕೆ. ಚಲ್ ಬೋಸುಡಿಕೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೋಲಾಟ ಶುರುವಾಗಲಿದೆ. ನಾನ ನಿಂಗೆ ಬೇಕಾಗಿದ್ನಂದ್ರ ನೀ ಫೋನಾರ ಮಾಡ್ತಿದ್ದಿ ಅಥವಾ ಮೆಸೇಜಾರ ಮಾಡ್ತಿದ್ದಿ. ತಿಂದು ಬಿಟ್ಟಿರೋ ಹಣ್ಣು ಮಾಡಿಬಿಟ್ಟಿರೋ ಹೆಣ್ಣನ್ನ ವಾಪಸ್ ತಿರುಗಿ ನೋಡಬಾರ್ದಂತೆ. ಅದಕ್ಕೆ ಕಾಲು ಮೆಸೇಜ್ ಮಾಡಿ. ನಾನು ನಿನಗೆ ಬೇಡಾಗೇನೆ, ಅದಕ್ಕೆ ನೀವು ಸುಮ್ಮನೆ ಕೂತಿ. ಇನ್ನು ಮುಂದೆ ನೀ ಎಲ್ಲಾರ ಇರು, ಹೆಂಗಾರ ಇರು, ಆರಾಮಾಗಿರ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ನಿಮ್ಮ ತಲೆ ದಿಂಗೋರು ಇದ್ದೇ ಇರ್ತಾರೆ, ಆದ್ರೆ ನೀವೆಷ್ಟು ತಲೆ ದಿಂಗಿಸ್ಕೋತೀರಾ ಅನ್ನೋದು ನಿಮಗೆ ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಕಾಮೆಂಟ್ ಮಾಡಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರಲ್ಲಿ ಕೂಡ ಇದ್ದೀನಿ. ಫಾಲೋ ಮಾಡಿಲ್ಲ ಅಂದ್ರೆ ಹೋಗಿ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಶಂಭುಲಿಂಗ ಪಂಚಮಿಗೆ ಬಂದಾಕಿ ನನ್ನ